ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 127. ಧನುಷ್ ಆಡಿದ ಮಾತುಗಳನ್ನು ಕೇಳಿದ ಶರದಿಗೆ ತಲೆ ಸುತ್ತುವುದೊಂದೇ ಬಾಕಿ. ಅಂದು ಹಣಕ್ಕೋಸ್ಕರ ತನ್ನ ತಂಗಿಯನ್ನು ನಿಮ್ಮ ಬಲೆಗೆ ಬೀಳಿಸಿಕೊಂಡಿದ್ದೀರಾ ಎಂದು ನಮ್ಮನ್ನು ನಿಂದನೆ ಮಾಡಿದವನು ಇಂದು ಬಂದು ನಿನ್ನ ತಂಗಿಯನ್ನು ನಾನು ಮದುವೆಯಾಗುತ್ತೇನೆ, ನನ್ನ ತಂಗಿಯನ್ನು ನೀನು ಮದುವೆಯಾಗು ಎಂದು ಹೇಳುತ್ತಿದ್ದಾನಲ್ಲ, ಇವನಿಗೇನು ತಲೆ ಕೆಟ್ಟಿದೆಯಾ ಎಂದು ಮನದಲ್ಲಿಯೇ ಬೈದುಕೊಂಡಿದ್ದಳು. ವಸುಂಧರಾ ಅವರಿಗಂತೂ ಧನುಷ್ ಮಾತು ಕೇಳಿ ಆದ ಸಂತೋಷ ಅಷ್ಟಿಷ್ಟಲ್ಲ. ತನ್ನ ಮಗಳು ಶ್ರೀಮಂತರ ಮನೆಗೆ ಸೊಸೆಯಾಗುತ್ತಾಳೆ, ಅಲ್ಲದೆ ಹುಡುಗ ತುಂಬ ಒಳ್ಳೆಯವನು ಎಂದರೆ ಆ ತಾಯಿಗೆ ಸಂತೋಷವಾಗುವುದಿಲ್ಲವೇ? ಆ ಸಂತೋಷಕ್ಕೆ ಆಗಲೇ ಅವರ ಕಣ್ಣುಗಳು ಕೂಡ ತುಂಬಿದವು. ಆದರೆ ಇದಕ್ಕೆ ತನ್ನ ಮಗ ಏನು ಹೇಳುತ್ತಾನೋ ಎನ್ನುವ ಆತಂಕ ಅವರ ಮನದಲ್ಲಿ ಮನೆ ಮಾಡಿತ್ತು. ಮಗ ಬುದ್ಧಿವಂತ, ಅದೇ ಜವಾಬ್ದಾರಿಯಿಂದ ಮನೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದಾನೆ. ಹಾಗಂತ ಅವನಿಗೆ ಇಷ್ಟ ಇಲ್ಲ ಎಂದರೂ ಬಲವಂತ ಮಾಡಲು ಆಗುವುದಿಲ್ಲ ಎಂದು ಹಾಗೆ ಮೌನವಾದರು. ಧನುಷ್ ಬಾಯಿಯಿಂದ ಬಂದ ಮಾತಿಗೆ ರಿಷಿ ನಿಜವಾಗಿಯೂ ಇದು ಕನಸೋ ಇಲ್ಲ ನನಸೋ ಎಂದು ಭಾಸವಾಗುತ್ತಿತ್ತು ಅವನಿಗೆ. ಒಂದು ಕಂಪನಿಯ CEO ತನ್ನ ತಂಗಿಯನ್ನು ಮದುವೆಯಾಗುತ್ತೇನೆ ಎನ್ನುವುದು ಸುಲಭದ ಮಾತಾಗಿರಲಿಲ್ಲ. ಈಗಾಗಲೇ ಶರದಿಯನ್ನು ಮದುವೆಯಾಗುತ್ತೇನೆ ಎಂದು ಬಂದವನು ಮೋಸದಿಂದ ಸುಳ್ಳು ಹೇಳಿ ಬಂದು ನಿಶ್ಚಿತಾರ್ಥದವರೆಗೆ ಬಂದ ಮದುವೆ ನಿಂತು ಹೋಗಿತ್ತು. ಆಗಿನಿಂದ ಒಳ್ಳೆಯ ಹುಡುಗನಿಗೆ ತಾಳ್ಮೆಯಿಂದಲೇ ಹುಡುಕುತ್ತಿದ್ದಾನೆ. ಧನುಷ್ ಶ್ರೀಮಂತರ ಮನೆಯ ಹುಡುಗನಾದರೂ ಹುಡುಗಿಯರಿಂದ ದೂರವೇ ಉಳಿದಿದ್ದಾನೆ. ರಿಷಿ ಅಲ್ಲಿ ಕೆಲಸಕ್ಕೆ ಸೇರಿದಾಗಿನಿಂದಲೂ ಧನುಷ್ನನ್ನು ನೋಡಿಕೊಂಡೇ ಬಂದಿದ್ದಾನೆ. ಅವನ ವ್ಯಕ್ತಿತ್ವ ಏನು ಎನ್ನುವುದು ಅವನಿಗೂ ಕೂಡ ಚೆನ್ನಾಗಿ ತಿಳಿದಿದೆ. ಅಂಥವನು ತನ್ನ ತಂಗಿಯನ್ನು ಮದುವೆಯಾಗುತ್ತಾನೆ ಎಂದು ಹೇಳುತ್ತಿದ್ದ ಹಾಗೆ ಏನು ಹೇಳುವುದು ಎಂದು ತೋಚದೆ ಮೌನವಾದನು. ಈ ಜನ್ಮವಲ್ಲ, ಮುಂದಿನ ಜನ್ಮ ಎತ್ತಿದರೂ ನಾನು ನನ್ನ ತಂಗಿಗೆ ಇಂಥ ಸಂಬಂಧವನ್ನು ಹುಡುಕಲು ಸಾಧ್ಯವಿಲ್ಲ. ಅವರ ಮನೆಯಲ್ಲಿ ಶ್ರೀಮಂತಿಕೆ ಮಾತ್ರ ತುಂಬಿ ತುಳುಕುತ್ತಿಲ್ಲ, ಒಳ್ಳೆಯ ಗುಣ, ಒಳ್ಳೆಯ ವ್ಯಕ್ತಿತ್ವ ಇರುವ ಮನಸ್ಸುಗಳು ಕೂಡ ಇದ್ದಾರೆ. ಅಂತಹ ಮನೆಗೆ ನನ್ನ ತಂಗಿ ಸೊಸೆಯಾಗಿ ಹೋಗುತ್ತಾಳೆ ಎಂದರೆ ಅದಕ್ಕಿಂತ ಖುಷಿ ಬೇರೆ ಯಾವುದಿದೆ? ಈಗ ನನ್ನ ಬಗ್ಗೆ ಯೋಚಿಸುತ್ತಾ ಕುಳಿತರೆ ಶರದಿಗೆ ಮತ್ತೊಮ್ಮೆ ಇಂತಹ ಸಂಬಂಧವನ್ನು ನಾನು ಹುಡುಕಲು ಸಾಧ್ಯವಾಗುವುದಿಲ್ಲ ಎಂದು ಯೋಚಿಸಿದವನು, ಶರದಿ, ಈ ಮದುವೆಗೆ ನಿನಗೆ ಒಪ್ಪಿಗೆ ಇದೆಯಾ ಎಂದು ನೇರವಾಗಿಯೇ ತಂಗಿ ಎಡೆಗೆ ತಿರುಗಿದನು. ಅಣ್ಣನ ಮಾತು ಕೇಳಿ ಶರದಿಗೆ ಆಶ್ಚರ್ಯವಾಗಿತ್ತು. ರಿಷಿ ಈ ಸಂಬಂಧಕ್ಕೆ ಒಪ್ಪುವುದಿಲ್ಲ ಎಂದು ತಿಳಿದಿದ್ದವಳಿಗೆ ಅವನು ಒಪ್ಪಿಗೆ ಕೊಟ್ಟಿದ್ದು ಆಶ್ಚರ್ಯವಾಗಿತ್ತು. ಈಗ ತಾನೇನಾದರೂ ಈ ಮದುವೆ ಬೇಡ ಎಂದರೆ ತನ್ನ ಅಣ್ಣ ಆರಾಧ್ಯಳನ್ನು ಮದುವೆಯಾಗುವುದಿಲ್ಲ ಎಂದು ಯೋಚಿಸಿದವಳು ಒಮ್ಮೆ ಧನುಷ್ನ ಮುಖ ನೋಡಿ ಮತ್ತೆ ರಿಷಿ ಎಡೆಗೆ ತಿರುಗಿದವಳು, ನಿನ್ನಿಷ್ಟವೇ ನನ್ನಿಷ್ಟ ಅಣ್ಣ ಎಂದು ಹೇಳಿ ಅಲ್ಲಿ ನಿಲ್ಲದೆ ತನ್ನ ಕೋಣೆಗೆ ಹೋಗಿದ್ದಳು. ಮೊದಲು ಈ ಮದುವೆಗೆ ಶರದಿ ಒಪ್ಪದೆ ಹೋದರೆ ಏನು ಮಾಡುವುದು ಎಂದು ಯೋಚಿಸಿದವನು ನಂತರ ಇಲ್ಲ, ಅವಳು ಆರಾಧ್ಯಗೋಸ್ಕರ ಒಪ್ಪುತ್ತಾಳೆ ಎಂದು ಅಂದುಕೊಂಡಿದ್ದನು. ಅವನ ಯೋಚನೆಯಂತೆ ಶರದಿ ಮದುವೆಗೆ ಒಪ್ಪಿದ್ದನ್ನು ನೋಡಿ ನಿಡಿದಾದ ಉಸಿರನ್ನು ಹೊರದಬ್ಬಿದನು. ಸರಿ ಸರ್, ನಿಮ್ಮ ಮಾತಿನಂತೆ ಆಗಲಿ, ನಾನು ನಿಮ್ಮ ತಂಗಿಯನ್ನು ಮದುವೆಯಾಗುತ್ತೇನೆ. ಆದರೆ ಇದಕ್ಕೆ ನನ್ನದೊಂದು ಕಂಡೀಷನ್ ಇದೆ ಎಂದನು ರಿಷಿ. ನನಗೆ ಕಂಡೀಷನ್ ಹಾಕುತ್ತಿದ್ದಾನಲ್ಲ ಎಂದು ಆಶ್ಚರ್ಯದಲ್ಲಿ ರಿಷಿ ಎಡೆಗೆ ನೋಡಿ, ಏನು ಕಂಡೀಷನ್ ಎಂದು ಗಂಭೀರವಾಗಿಯೇ ಕೇಳಿದನು. ನಿಮ್ಮ ತಂಗಿ ಉಟ್ಟ ಬಟ್ಟೆಯಲ್ಲಿಯೇ ನನ್ನ ಮನೆಗೆ ಬರಬೇಕು, ಅಲ್ಲದೆ ನಿಮ್ಮ ಮನೆಯಿಂದ ಬೆಲೆ ಬಾಳುವ ಬಟ್ಟೆ ಕೂಡ ತರಬಾರದು ಎಂದನು. ಈಗಾಗಲೇ ಪಪ್ಪ ಆರಾಧ್ಯಳಿಗೋಸ್ಕರ ಚಕ್ರವರ್ತಿ ಇಂಡಸ್ಟ್ರೀಸ್ನ ಇನ್ನೊಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ. ಹಾಗೆ ಇವರಿಗೊಂದು ಮನೆ ಕಟ್ಟಿಸಿಕೊಂಡರೆ ಆರಾಧ್ಯ ಕೂಡ ಚೆನ್ನಾಗಿ ಇರುತ್ತಾಳೆ ಎಂದು ಯೋಚಿಸಿದ್ದಾರೆ. ಆದರೆ ಇವನು ನೋಡಿದರೆ ಹೀಗೆ ಹೇಳುತ್ತಿದ್ದಾನಲ್ಲ, ಏನು ಮಾಡುವುದು ಎಂದು ಚಿಂತೆ ಹತ್ತಿತ್ತು ಧನುಷ್ಗೆ. ಸದ್ಯಕ್ಕೆ ಈಗ ಮದುವೆಯಾದರೆ ಸಾಕು, ಆಮೇಲೆ ಮಮ್ಮಿ ಪಪ್ಪ ಹೇಳಿದರೆ ಇವನೇ ಒಪ್ಪಿಕೊಳ್ಳುತ್ತಾನೆ ಎಂದು ಯೋಚಿಸಿದವನು, ಸರಿ ಆಯಿತು, ಈ ವಿಷಯವನ್ನು ನಾನು ಮಮ್ಮಿ ಪಪ್ಪನಿಗೆ ಹೇಳುತ್ತೇನೆ ಎಂದು ಹೇಳಿದವನು ಅಲ್ಲಿಂದ ಹೊರಟಿದ್ದನು. ಧನುಷ್ ಆ ಕಡೆ ಹೋಗುತ್ತಿದ್ದ ಹಾಗೆ ಮಗನ ಬಳಿಗೆ ಬಂದ ವಸುಂಧರಾ ಅವರು, ರಿಷಿ, ನೀನೆಲ್ಲಿ ಈ ಮದುವೆಗೆ ಒಪ್ಪುವುದಿಲ್ಲ ಎಂದು ತಿಳಿದಿದ್ದೆ, ಆದರೆ ನೀನು ಈ ಮದುವೆ ಒಪ್ಪಿಕೊಂಡಿದ್ದು ನನಗಂತೂ ಬಹಳ ಸಂತೋಷವಾಗುತ್ತಿದೆ. ಈ ಮೂಲಕವಾದರೂ ಶರದಿಗೆ ಒಂದು ಒಳ್ಳೆಯ ಜೀವನ ಸಿಗುತ್ತದೆ ಎಂದು ಹೇಳುತ್ತಾ ಖುಷಿಪಟ್ಟಿದ್ದರು. ರಿಷಿ ಈ ಮದುವೆಗೆ ಒಪ್ಪಲು ಕಾರಣವೇ ಶರದಿ.
ತಂಗಿಗೆ ಒಂದು ಒಳ್ಳೆಯ ಜೀವನ ಸಿಗುತ್ತದೆ ಎಂದು ಯೋಚಿಸಿ ತನ್ನ ಸ್ವಾಭಿಮಾನವನ್ನು ಬಿಟ್ಟು ಈ ಮದುವೆಗೆ ಒಪ್ಪಿಗೆ ನೀಡಿದ್ದನು. ನಮ್ಮಿಬ್ಬರ ಜೀವನದಲ್ಲಿ ತೆಗೆದುಕೊಳ್ಳಬೇಕಾದ ಮಹತ್ತರವಾದ ನಿರ್ಧಾರ ಇದು. ಈ ನಿರ್ಧಾರವನ್ನು ಮಾಡುವಾಗ ನನ್ನನ್ನು ಒಂದು ಮಾತು ಕೇಳಬೇಕು ಎನಿಸಲಿಲ್ಲವದನು ನಿನಗೆ? ನೀನು ನಿನ್ನ ತಂಗಿಯ ಸಂತೋಷಕ್ಕೋಸ್ಕರ ಏನು ಬೇಕಾದರೂ ಮಾಡುತ್ತೀಯ, ಆದರೆ ನನ್ನ ಸಂತೋಷಗಳಿಗೆ ಬೆಲೆಯೇ ಇಲ್ಲವಾ? ನನ್ನ ಅಣ್ಣ ಅವನ ನಿರ್ಧಾರವನ್ನು ತಿಳಿಸುವ ಮೊದಲು ನನ್ನ ಒಪ್ಪಿಗೆಯನ್ನು ಕೇಳಿದ, ಆದರೆ ನಿನಗೆ ನನ್ನ ಒಪ್ಪಿಗೆ ಬೇಡ ಅಲ್ಲವೇ? ನಿನಗೆ ಈ ಮದುವೆ ಇಷ್ಟ ಇದೆಯಾ ಇಲ್ಲವಾ ಎಂದು ನನ್ನನ್ನು ಒಂದು ಮಾತು ಕೂಡ ಕೇಳದೆ ನೇರವಾಗಿ ಬಂದು ಅಣ್ಣನಿಗೆ ಹೇಳಿದೆಯಲ್ಲ. ನನ್ನನ್ನು ಗೊಂಬೆ ಎಂದು ತಿಳಿದಿದ್ದೀಯಾ? ನೀನು ಬೈದಾಗ ಬೈಸಿಕೊಳ್ಳಬೇಕು, ಒಡೆದಾಗ ಒಡೆಸಿಕೊಳ್ಳಬೇಕು. ನೀನು ಮದುವೆಯಾಗುತ್ತೇನೆ ಎಂದಾಗ ಕತ್ತು ಬಗ್ಗಿಸಿ ಒಪ್ಪಿಕೊಳ್ಳಬೇಕು. ಹೇಗಿದೆ ನೋಡು ನನ್ನ ಪರಿಸ್ಥಿತಿ. ನಾನೇನು ನಿನ್ನನ್ನು ಇಷ್ಟಪಟ್ಟು ಈ ಮದುವೆಗೆ ಒಪ್ಪಿಗೆ ಕೊಡಲಿಲ್ಲ. ಈಗ ನಾನು ಪರಿಸ್ಥಿತಿಯ ಕಹಿಬೊಂಬೆಯಾಗಿದ್ದೇನೆ. ನಾನು ಒಂದು ಮಾತು ನನಗೆ ಈ ಮದುವೆ ಇಷ್ಟ ಇಲ್ಲ ಎಂದಿದ್ದರೆ ಆರಾಧ್ಯ ಅಣ್ಣನ ಮದುವೆಯಾಗುತ್ತಿರಲಿಲ್ಲ. ಮನದಲ್ಲಿ ಬಚ್ಚಿಟ್ಟುಕೊಂಡಿರುವ ನನ್ನ ಅಣ್ಣನ ಪ್ರೀತಿ ಅವನಿಗೆ ಸಿಗಬೇಕು, ಅದಕ್ಕೋಸ್ಕರ ಈ ಮದುವೆಗೆ ಒಪ್ಪಿದ್ದೀನಿ ಎಂದು ಹೇಳಿಕೊಂಡವಳ ಕಣ್ಣಿನಿಂದ ನೀರು ಇಳಿಯುತ್ತಲೇ ಇದ್ದವು. ಅವನ ಮೇಲೆ ಇದ್ದ ಪ್ರೀತಿ ಈಗಾಗಲೇ ಸತ್ತು ಹೋಗಿದೆ. ಅವಳ ಮನದಲ್ಲಿ ಆ ಪ್ರೀತಿಯನ್ನು ಚಿಗುರಿಸುವುದು ಬಹಳ ಕಷ್ಟ. ಅದೇ ಖುಷಿಯಲ್ಲಿ ಮನೆಗೆ ಬಂದವನು, ಪಪ್ಪ, ಮಮ್ಮಿ, ಆರಾಧ್ಯ, ಎಲ್ಲರೂ ಬೇಗ ಬನ್ನಿ ಎಂದು ಎಲ್ಲರನ್ನೂ ಕೂಗಿ ಕರೆದಿದ್ದನು. ಏನಾಯ್ತು ಧನು, ಯಾಕೆ ಆಗಿ ಕೂಗುತ್ತಿದ್ದೀಯ ಎಂದು ಹೇಳುತ್ತಲೇ ಬಂದ ಮಿಥುನ್ ಅವರಿಗೆ ಮಕನ ಮುಖದಲ್ಲಿ ಇದ್ದ ಸಂತೋಷ ಎದ್ದು ಕಾಣುತ್ತಿತ್ತು. ಏನು ಧನು, ಇವತ್ತು ಬಹಳ ಖುಷಿಯಾಗಿರುವ ಹಾಗೆ ಇದೆ ಎಂದರು. ಹೌದು ಪಪ್ಪ, ಈ ವಿಷಯ ಕೇಳಿದರೆ ನೀವು ಕೂಡ ಸಂತೋಷ ಪಡುತ್ತೀರಾ ಎಂದನು. ಅಷ್ಟರಲ್ಲಿ ಅಲ್ಲಿಗೆ ಎಲ್ಲರೂ ಬಂದಿದ್ದರು. ಏನು ವಿಷಯ ಹೇಳು ಅಣ್ಣ ಎಂದಳು ಆರಾಧ್ಯ. ಅವಳ ಬಳಿಗೆ ಹೋಗಿ ಅವಳ ಭುಜ ಹಿಡಿದವನು, ರಿಷಿ ನಿನ್ನನ್ನು ಮದುವೆಯಾಗಲು ಒಪ್ಪಿಗೆ ಕೊಟ್ಟಿದ್ದಾನೆ ಎನ್ನುತ್ತಿದ್ದ ಹಾಗೆ ತನ್ನ ಅಣ್ಣನ ಮಾತನ್ನು ನಂಬಲು ಆಗಲಿಲ್ಲ ಅವಳಿಗೆ. ಅಣ್ಣ, ನೀನು ನಿಜ ಹೇಳ್ತಿದ್ದೀಯಾ ಎಂದು ಆಶ್ಚರ್ಯದಲ್ಲೇ ಕೇಳಿದಳು. ಹೌದು ಮುದ್ದು, ರಿಷಿ ನಿನ್ನನ್ನು ಮದುವೆಯಾಗಲು ಒಪ್ಪಿದ್ದಾನೆ ಎಂದನು. ಆರಾಧ್ಯಳಿಗೆ ರಿಷಿ ಮದುವೆಗೆ ಒಪ್ಪಿದ್ದಾನೆ ಎಂಬ ಮಾತೇ ಅವಳಿಗೆ ಹೇಳಲಾಗದಷ್ಟು ಸಂತೋಷ ನೀಡುತ್ತಿತ್ತು. ಅದೇ ಖುಷಿಯಲ್ಲಿ ನಿಜವಾಗಿಯೂ ಅವರು ನನ್ನನ್ನು ಮದುವೆಯಾಗಲು ಒಪ್ಪಿಕೊಂಡರಾ ಎಂದು ತನಗೆ ತಾನೇ ಪ್ರಶ್ನೆ ಮಾಡಿಕೊಂಡಿದ್ದಳು. ಧನುವಿನ ಮಾತು ಕೇಳಿ ಅಲ್ಲಿ ಎಲ್ಲರಿಗೂ ಸಂತೋಷವಾದರೆ ಸ್ಪಂದನ ಅವರು ಮಾತ್ರ ಸಂತೋಷ ಪಡಲಿಲ್ಲ. ಮಿಥುನ್ ಅವರು ಹೋಗಿ ಅಷ್ಟೆಲ್ಲ ಹೇಳಿದರು ಮದುವೆಗೆ ಒಪ್ಪದವನು, ನಾನೇ ಹೋಗಿ ಹೇಳಿದರೂ ಮದುವೆಗೆ ಒಪ್ಪದವನು ಈಗ ಹೇಗೆ ಒಪ್ಪಿದ ಎನ್ನುವ ಅನುಮಾನ ಅವರಿಗೆ. ಅಲ್ಲದೆ ಮಗ ಏನಾದರೂ ಮಾಡಿದ್ದಾನೆ ಎಂದು ಅವನ ಮೇಲೆ ಅನುಮಾನ ಮೂಡಿತು. ಧನು, ಏನು ಮಾಡಿ ಬಂದೆ? ಅದೇ ಅನುಮಾನದಲ್ಲಿ ಕೇಳಿದರು. ಮಮ್ಮಿ, ನಾನು ಏನು ಮಾಡಲಿ, ನಾನು ಏನು ಮಾಡಿಲ್ಲ ಎಂದನು. ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ನಾವೆಲ್ಲ ಅಷ್ಟು ಹೋಗಿ ಕೇಳಿದರೂ ಮದುವೆಗೆ ಒಪ್ಪದ ರಿಷಿ ಇಂದು ಅದು ಹೇಗೆ ಒಪ್ಪಿದ ಎಂದರು. ಅವರ ಮನದಲ್ಲಿರುವ ಅನುಮಾನ ಬಗೆಹರಿಯುವವರೆಗೂ ಬಿಡುವುದಿಲ್ಲ ಅವರು. ನೀನು ನಿನ್ನ ತಂಗಿಯನ್ನು ಮದುವೆಯಾದರೆ ನಾನು ನಿನ್ನ ತಂಗಿಯನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದೆ ಮಮ್ಮಿ. ಅದಕ್ಕೆ ಅವನು ನಮ್ಮ ಆರಾಧ್ಯಳನ್ನು ಮದುವೆಯಾಗಲು ಒಪ್ಪಿಕೊಂಡನು ಎಂದನು. ಶರದಿಯನ್ನು ಧನುಷ್ ಮದುವೆಯಾಗುವ ವಿಚಾರವನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಏನು ಹೇಳ್ತಿದ್ದೀಯ ಧನು, ನೀನು ಶರದಿಯನ್ನು ಮದುವೆಯಾಗುತ್ತೀಯಾ? ಅದೇ ಆಶ್ಚರ್ಯದಲ್ಲಿ ಕೇಳಿದರು ಸ್ಪಂದನ. ಹೌದು ಮಮ್ಮಿ ಎಂದನು. ಈ ಮದುವೆಗೆ ನನಗೆ ಒಪ್ಪಿಗೆ ಇಲ್ಲದನು ಎಂದರು ಸ್ಪಂದನ. ಇಬ್ಬರ ನಡುವಿನ ಮುಸುಕಿನ ಗುದ್ದಾಟವನ್ನು ಚೆನ್ನಾಗಿ ಬಲ್ಲವರು ಅವರು. ಈಗ ಅವನು ಶರದಿಯ ಮೇಲಿನ ಪ್ರೀತಿಯಿಂದ ಮದುವೆಗೆ ಒಪ್ಪಿಲ್ಲ ಎನ್ನುವುದು ಅವರಿಗೆ ಅರಿವಾಗಿ ಹೋಗಿತ್ತು. ಯಾಕೆ ಮಮ್ಮಿ ಎಂದನು. ಯಾಕಂದರೆ ಶರದಿಯನ್ನು ಕಂಡರೆ ನಿನಗೆ ಆಗುತ್ತಿರಲಿಲ್ಲ. ಯಾವಾಗಲೂ ಅವಳ ಮೇಲೆ ಕಿಡಿಕಾರುತ್ತೀಯ. ನಿಮ್ಮಿಬ್ಬರ ನಡುವೆ ಇರುವ ಮನಸ್ತಾಪ ನನಗೆ ಗೊತ್ತಿಲ್ಲ ಎಂದು ತಿಳಿದಿಡಬೇಡದನು. ನಿನಗೆ ಇಷ್ಟ ಇಲ್ಲದಿದ್ದರೂ ಆ ಹುಡುಗಿಯನ್ನು ನಿನಗೆ ಮದುವೆ ಮಾಡಿ ಅವಳ ಜೀವನ ಹಾಳು ಮಾಡಲು ನನಗೆ ಇಷ್ಟ ಇಲ್ಲ ಎಂದರು. ತಾಯಿಯ ಮಾತಿಗೆ ತಬ್ಬಿಬ್ಬುಗೊಂಡನು ಹುಡುಗ. ಅವರು ಹೇಳಿದ್ದು ಸರಿಯಾಗಿ ಇತ್ತಲ್ಲ. ಈಗಾಗಲೇ ಒಮ್ಮೆ ಅವಳ ಮೇಲೆ ಪ್ರೇಮವಾಗಿ ಅದೇ ಪ್ರೇಮಕ್ಕೆ ಈಗ ಕೋಪ ಎನ್ನುವ ತೆರೆಯನ್ನು ತಾನೇ ಎಳೆದುಕೊಂಡಿದ್ದಾನೆ. ಈಗ ಅವಳ ಮೇಲಿರುವ ಕೋಪ, ತಿರಸ್ಕಾರ, ಅಸಡ್ಡೆ ಅಷ್ಟೇ. ಇಲ್ಲ ಮಮ್ಮಿ, ಶರದಿ ಎಂದರೆ ನನಗೂ ಕೂಡ ಇಷ್ಟ. ಅದಕ್ಕೆ ನಾನು ಅವಳನ್ನು ಮದುವೆಯಾಗಲು ಒಪ್ಪಿದ್ದು ಎಂದನು. ಎಷ್ಟೇ ಆದರೂ ಅವನ ತಾಯಿ ಅವರು
ಅವನು ಹೇಳುವ ಮಾತನ್ನು ಅಷ್ಟು ಸುಲಭವಾಗಿ ಒಪ್ಪುವರೇ? ನಿನ್ನ ಮಾತನ್ನು ಬೇರೆಯವರು ನಂಬಬಹುದು, ಆದರೆ ನಾನು ನಂಬುವುದಿಲ್ಲ. ನಿನಗೆ ಅವಳು, ಅವಳಿಗೆ ನೀನು ಎಷ್ಟು ಇಷ್ಟ ಎಂದು ಅವತ್ತು ನಮ್ಮ ಮನೆಯಲ್ಲಿ ನಾವೇ ಕಣ್ಣಾರೆ ಕಂಡಿದ್ದೇವೆ. ಹಾಗಿದ್ದಾಗ ನಿನ್ನ ಮಾತು ನಂಬಬೇಕಾ ಎಂದರು. ತಾಯಿಯ ಈ ಮಾತಿಗೆ ಏನು ಮಾತನಾಡುವುದು ಎಂದು ತಿಳಿಯದೆ ತಬ್ಬಿಬ್ಬುಗೊಂಡನು. ಅವನು ಮಾತನಾಡುವ ಮುಂಚೆಯೇ ಮಧ್ಯ ಬಂದ ಮಿಥುನ್ ಅವರು, ಸ್ಪಂದನ, ಕೋಪ ಇದ್ದಲ್ಲಿಯೇ ಪ್ರೀತಿ ಇರುವುದು. ಅವನೇ ಮನಸ್ಫೂರ್ತಿಯಿಂದ ಶರದಿಯನ್ನು ಮದುವೆಯಾಗುತ್ತೇನೆ ಎಂದು ಒಪ್ಪಿಕೊಂಡಿರುವಾಗ ಅವನ ಮೇಲೆ ಅನುಮಾನ ಪಡುವುದು ಸರಿಯಲ್ಲ. ಶರದಿ ತುಂಬ ಒಳ್ಳೆಯ ಹುಡುಗಿ, ಅದು ನಿನಗೂ ಗೊತ್ತು. ಅವಳು ನಮ್ಮ ಮನೆಗೆ ಸೊಸೆಯಾಗಿ ಬರುತ್ತಾಳೆ ಎಂದರೆ ನಮಗೂ ಖುಷಿಯಲ್ಲವಾ? ತಂಗಿಯ ನೆಪದಿಂದಲಾದರೂ ರಿಷಿ ನಮ್ಮ ಮುದ್ದುವನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದಾನಲ್ಲ, ಅದೇ ಸಂತೋಷ. ಆದಷ್ಟು ಬೇಗ 2 ಜೋಡಿಗಳ ಮದುವೆಯನ್ನು ಮಾಡಿ ಮುಗಿಸಿಬಿಡೋಣ ಎಂದರು. ಮಿಥುನ್ ಅವರ ಮಾತು ಕೇಳಿದರೂ ಸಹ ಸ್ಪಂದನ ಅವರಿಗೆ ಸಮಾಧಾನವಾಗಲಿಲ್ಲ. ಮದುವೆಯಾದ ಮೇಲೂ ಇವರಿಬ್ಬರ ಮನಸ್ತಾಪ, ಕಿತ್ತಾಟ ಮುಂದುವರಿದರೆ ಏನು ಮಾಡುವುದು ಎನ್ನುವ ಯೋಚನೆ ಅವರದು. ಆದರೂ ಅವರ ಮನದಲ್ಲಿ ಒಂದು ಭರವಸೆಯಂತೂ ಮೂಡಿತು. ಶರದಿ ತುಂಬ ಒಳ್ಳೆಯ ಹುಡುಗಿ, ತಾಳ್ಮೆಯಿಂದ ವರ್ತಿಸುತ್ತಾಳೆ. ಇವನ ಕೋಪವನ್ನು ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದು ಅವರಿಗೆ ಅವರೇ ಸಮಾಧಾನ ಮಾಡಿಕೊಂಡಿದ್ದರು. ಸರಿರಿ, ನಿಶ್ಚಿತಾರ್ಥ ಎಂದು ಅವರಿಗೆ ತೊಂದರೆ ಕೊಡುವುದು ಬೇಡ. ರಿಷಿ ಮನೆಯವರ ಜೊತೆ ಮಾತನಾಡಿ ನೇರವಾಗಿ ಆದಷ್ಟು ಬೇಗ ಮದುವೆ ದಿನಾಂಕವನ್ನು ಗೊತ್ತು ಮಾಡೋಣ ಎಂದರು. ಮುಂದುವರೆಯುವುದು. ಧನ್ಯವಾದಗಳು.